ಚುನಾವಣೆ ಅಂದ್ರೆ ಕೇವಲ ವ್ಯಕ್ತಿಗಳ ನಡುವಿನ ಒಂದು ಯುದ್ಧ ಅಂತ ಅನ್ಕೋಬೇಡಿ. ಅದಕ್ಕಿಂತ ಹೆಚ್ಚಾಗಿ ಅದೊಂದು ಆಳವಾದ ಡೇಟಾ ಆಧಾರಿತ ಅಧ್ಯಯನ. ಜನರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಬೋದು ಅಂತ ಯೋಚಿಸೋಕೆ ಸಿಕ್ಕ ಒಂದು ಅವಕಾಶ. ಇವತ್ತು ನಾವು ಕರ್ನಾಟಕದ ಶಿಗ್ಗಾವಿ ಕ್ಷೇತ್ರವನ್ನ ಒಂದು ಆಡಳಿತದ ನೀಲನಕ್ಷೆಯಾಗಿ ನೋಡ್ತಾ ಇದೀವಿ. ನೋಡಿ, ಪ್ರತಿಯೊಂದು ಚುನಾವಣೆ ಕೂಡ ಅಲ್ಲಿನ ಜನ ಮತ್ತು ಅವರ ಭೂಮಿಯ ನಡುವಿನ ಒಂದು ಸಂಭಾಷಣೆ ಇದ್ದ ಹಾಗೆ. ಒಂದು ಕ್ಷೇತ್ರದ ವೋಟುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದ್ಲು ನಾವು ಆ ಕ್ಷೇತ್ರದ ಜೀವನವನ್ನ, ಅಲ್ಲಿನ ನಾಡಿಮಿಡಿತವನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಒಬ್ಬ ರೋಗಿಯ ತರ ನೋಡ್ಬೇಕು. ಅವರ ರೋಗಲಕ್ಷಣಗಳನ್ನ ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆ ಕೊಡ್ಬೇಕು. ಸರಿ, ಹಾಗಾದ್ರೆ ನಮ್ಮ ಪರೀಕ್ಷೆಯನ್ನ ಶಿಗ್ಗಾವಿಯ ಮಣ್ಣಿನ ಕಥೆಯಿಂದಲೇ ಶುರು ಮಾಡೋಣ. ಅಲ್ಲಿನ ಜನ ಯಾರು, ಅವರ ಮೇಲಿರೋ ಒತ್ತಡಗಳೇನು ಅಂತ ನೋಡೋಣ. ಈ ಕ್ಷೇತ್ರ ಹೆಚ್ಚಾಗಿ ಗ್ರಾಮೀಣ ಪ್ರದೇಶವನ್ನೇ ಹೊಂದಿದೆ. ಹಾಗಾಗಿಯೇ ಇಲ್ಲಿನ ಸವಾಲುಗಳು ಕೂಡ ವಿಭಿನ್ನವಾಗಿವೆ. ಗಮನಿಸಿ, ಶಿಗ್ಗಾವಿಯ 70% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಅಂದ್ರೆ ಇದರರ್ಥ ಏನು? ಇಲ್ಲಿನ ಆಡಳಿತ ನಗರ ಕೇಂದ್ರಿತವಾಗಿರಲು ಸಾಧ್ಯವೇ ಇಲ್ಲ. ಜೊತೆಗೆ ಈ ಕ್ಷೇತ್ರವನ್ನ ಆರ್ಥಿಕವಾಗಿ ಹಿಂದುಳಿದ ಅಂತಾನೂ ವರ್ಗೀಕರಿಸಲಾಗಿದೆ. ಅಂದ್ರೆ ಅಭಿವೃದ್ಧಿಯಲ್ಲಿ ತುಂಬಾನೇ ಹಿಂದಿದೆ. ಇಲ್ಲಿನ ಆರ್ಥಿಕತೆ ಸಂಪೂರ್ಣವಾಗಿ ಕೃಷಿಯ ಮೇಲಿದೆ. ಆದ್ರೆ ದೀರ್ಘಕಾಲದಿಂದ ನೀರಿನ ಕೊರತೆ ಇದೆ. ಇದು ಜನರ ಜೀವನೋಪಾಯಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸುವ ಕಾರ್ಖಾನೆಗಳಿಲ್ಲ. ಹಾಗಾಗಿ ಜನ ಕೆಲಸ ಹುಡುಕೊಂಡು ಬೇರೆ ಕಡೆಗೆ ವಲಸೆ ಹೋಗೋದು ಅನಿವಾರ್ಯವಾಗಿದೆ. ಇವೆಲ್ಲ ಕೇವಲ ಅಂಕಿಅಂಶಗಳಲ್ಲ, ಜನರ ಜೀವನದ ಕಠೋರ ಸತ್ಯ. ಈಗ ಬರೋಣ ಇಲ್ಲಿನ ಸಾಮಾಜಿಕ ಸಮೀಕರಣಕ್ಕೆ. ಇದು ತುಂಬಾ ಸಂಕೀರ್ಣವಾದದ್ದು. ಇಲ್ಲಿ 2 ಪ್ರಬಲ ಸಮುದಾಯಗಳಿವೆ: 36% ಲಿಂಗಾಯತರು ಮತ್ತು 25% ಮುಸ್ಲಿಮರು. ಈ ಸಮುದಾಯಗಳ ಒಳಗೇನೆ ಪಂಚಮಸಾಲಿ, ಸದರ ಲಿಂಗಾಯತರಂತಹ ಒಳಪಂಗಡಗಳಿವೆ. ಈ ಎಲ್ಲಾ ಸಾಮಾಜಿಕ ಲೆಕ್ಕಾಚಾರಗಳು ಇಲ್ಲಿನ ರಾಜಕೀಯದ ಮೇಲೆ ನೇರವಾದ ಪರಿಣಾಮ ಬೀರ್ತವೆ. ಹಾಗಾದ್ರೆ ಜನರ ಮನಸ್ಸಲ್ಲಿರೋ ಪ್ರಮುಖ ಸಮಸ್ಯೆಗಳೇನು? ಒಂದು ರೀತಿಯಲ್ಲಿ ಹೇಳೋದಾದ್ರೆ ಈ ಕ್ಷೇತ್ರದ ರೋಗ ಲಕ್ಷಣಗಳು ಯಾವುವು? ಮೊದಲನೇದು ನೀರಾವರಿ ಯೋಜನೆಗಳ ತುರ್ತು ಅವಶ್ಯಕತೆ. ಎರಡನೇದು ಯುವಕರಲ್ಲಿರೋ ನಿರುದ್ಯೋಗ ಸಮಸ್ಯೆ. ಮೂರನೇದು ಹಳ್ಳಿಗಳಲ್ಲಿ ಸರಿಯಾದ ರಸ್ತೆ ಸಂಪರ್ಕ ಇಲ್ಲದಿರುವುದು. ಮತ್ತು ನಾಲ್ಕನೇದು ಇತ್ತೀಚೆಗೆ ನಡೆದ ರಾಜಕೀಯ ವಿವಾದಗಳಿಂದ ಉಂಟಾಗಿರೋ ಕೋಮು ಅಸಮಾಧಾನ. ಈ ಸಮಸ್ಯೆಗಳೇ ಇಲ್ಲಿನ ರಾಜಕೀಯದ ದಿಕ್ಕನ್ನ ನಿರ್ಧರಿಸೋದು. ಸರಿ, ನಾವು ಇಲ್ಲಿವರೆಗೂ ಕ್ಷೇತ್ರದ ಕಥೆಯನ್ನ ನೋಡಿದ್ವಿ. ಈಗ ನೇರವಾಗಿ ಅಂಕಿಅಂಶಗಳ ಕಡೆಗೆ ಹೋಗೋಣ. ಚುನಾವಣೆ ಫಲಿತಾಂಶ ಏನ್ ಹೇಳುತ್ತೆ ಅಂತ ನೋಡೋಣ. ಇದು ನಮ್ಮ ರೋಗ ನಿರ್ಣಯಕ್ಕೆ ಒಂದು ವೇದಿಕೆಯನ್ನ ಸಿದ್ಧಪಡಿಸುತ್ತೆ. 35,098 ಇದೊಂದು ದೊಡ್ಡ ಸಂಖ್ಯೆ. 2023ರಲ್ಲಿ ಹಾಲಿ ಶಾಸಕ ಬಸವರಾಜ ಬೊಮ್ಮಾಯಿಯವರು ಗೆದ್ದ ಅಂತರವಿದು. ಈ ಗೆಲುವಿನ ಅಂತರ ಕಳೆದ ಚುನಾವಣೆಗಿಂತ ಬರೋಬ್ಬರಿ 4 ಪಟ್ಟು ಹೆಚ್ಚು. ಇದು ಸಾಮಾನ್ಯವಾದ ರಾಜಕೀಯ ಬೆಳವಣಿಗೆಯಲ್ಲ. ಇದರ ಹಿಂದೆ ಆಳವಾದ ವಿಶ್ಲೇಷಣೆ ಮಾಡಬೇಕಾದ ಅಗತ್ಯವಿದೆ. ಮತ ಹಂಚಿಕೆಯಲ್ಲಾದ ಬದಲಾವಣೆಯನ್ನ ನೋಡಿ. 2018ಕ್ಕೆ ಹೋಲಿಸಿದ್ರೆ ಬಿಜೆಪಿಯ ಮತಪಾಲು ಸುಮಾರು 6% ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ನ ಮತಪಾಲು 8%ಗಿಂತ ಹೆಚ್ಚು ಕಡಿಮೆಯಾಗಿದೆ. ಇದು ಸ್ಪಷ್ಟವಾಗಿ ತೋರಿಸುತ್ತೆ ಮತದಾರರ ನಿಷ್ಠೆಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಮತ್ತು ಬಿಜೆಪಿಯ ಪರವಾಗಿ ಮತಗಳು ಒಂದಾಗಿವೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ. ಮತದಾನದ ಪ್ರಮಾಣ ಸತತವಾಗಿ 80% ದಾಟಿದೆ. ಅಂದ್ರೆ ಜನ ಸುಮ್ನೆ ಕೂತಿಲ್ಲ, ಅವರು ರಾಜಕೀಯವಾಗಿ ಹೆಚ್ಚು ಪ್ರಜ್ಞಾವಂತರು ಮತ್ತು ಸಕ್ರಿಯರಾಗಿದ್ದಾರೆ. ಈ ಫಲಿತಾಂಶಗಳು ಅವರ ಸಕ್ರಿಯ ಆಯ್ಕೆಯನ್ನೇ ಪ್ರತಿಬಿಂಬಿಸುತ್ತವೆ. ಇಂತಹ ಜಾಗೃತ ಸಮಾಜದಲ್ಲಿ ಸಾರ್ವಜನಿಕ ಚರ್ಚೆಗಳು ಜವಾಬ್ದಾರಿಯುತವಾಗಿರಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸುವುದು ನಮ್ಮ ಸಾಂವಿಧಾನಿಕ ಮೌಲ್ಯಗಳ ಭಾಗವಾಗಿದೆ. ಹಾಗಾದ್ರೆ ಈ ಫಲಿತಾಂಶದ ಹಿಂದಿನ ಕಾರಣವೇನು? ನಾವು ರೋಗ ನಿರ್ಣಯದ ಹಂತಕ್ಕೆ ಹೋಗೋಣ. ಇದು ಕೇವಲ ಒಬ್ಬ ನಾಯಕನ ಗೆಲುವಲ್ಲ. ಇದರ ಹಿಂದೆ ದೊಡ್ಡ ವ್ಯವಸ್ಥೆಗಳು, ಸಂಘಟನಾ ಶಕ್ತಿ ಮತ್ತು ಮತದಾರರ ಮನೋವಿಜ್ಞಾನ ಕೆಲಸ ಮಾಡಿದೆ. ಈ ಗೆಲುವಿಗೆ ಕಾರಣವಾದ ಪ್ರಮುಖ ಅಂಶಗಳೇನು? ಮೊದಲನೆಯದಾಗಿ ಅಧಿಕಾರಾವಧಿ. 3 ಬಾರಿ ಶಾಸಕರಾಗಿದ್ದು ಮಾಜಿ ಮುಖ್ಯಮಂತ್ರಿಯೂ ಆಗಿದ್ದರಿಂದ ಅವರಿಗೆ ಸಾಕಷ್ಟು ಪ್ರಭಾವವಿತ್ತು. ಎರಡನೆಯದಾಗಿ ತಳಮಟ್ಟದ ಸಂಘಟನೆ. ಬೂತ್ ಮಟ್ಟದಲ್ಲಿ ಪಕ್ಷದ ವ್ಯವಸ್ಥೆ ತುಂಬಾ ಚೆನ್ನಾಗಿ ಆಳವಾಗಿ ಬೇರೂರಿತ್ತು. ಮೂರನೆಯದಾಗಿ ಅಭಿವೃದ್ಧಿಯ ಕೆಲಸಗಳು. ನೀರಾವರಿ ಮತ್ತು ರಸ್ತೆಗಳಂತಹ ಯೋಜನೆಗಳು ಜನರ ಕಣ್ಣಿಗೆ ಕಾಣುವಂತಿದ್ದವು. ಕೊನೆಯದಾಗಿ ಸರ್ವಸಮುದಾಯದ ಒಪ್ಪಿಗೆ. ಅಭ್ಯರ್ಥಿಗೆ ಲಿಂಗಾಯತ, ದಲಿತ್ ಮತ್ತು ಮುಸ್ಲಿಂ ಸಮುದಾಯಗಳಲ್ಲೂ ಗೌರವವಿತ್ತು. ಮತದಾರನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ. ಅವರ ಮುಂದೆ 2 ದೊಡ್ಡ ಪ್ರಶ್ನೆಗಳಿದ್ವು. ಒಂದು ಕಡೆ ಕಲ್ಯಾಣ ಯೋಜನೆಗಳಿಂದ ಸಿಗೋ ಸಣ್ಣಪುಟ್ಟ ಹಣದುಬ್ಬರದ ಮುಂದೆ ಏನೂ ಅಲ್ಲ ಅನ್ನೋ ಭಾವನೆ.
ಇನ್ನೊಂದು ಕಡೆ ನೀರಾವರಿ, ರಸ್ತೆಗಳಂತಹ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಹಳ್ಳಿಗಳಲ್ಲಿ ಸಂಕಷ್ಟ ಮತ್ತು ವಲಸೆ ಮುಂದುವರಿದಿದೆ ಅನ್ನೋ ಅಭಿವೃದ್ಧಿಯ ಅಂತರ. ಕೊನೆಗೆ ಸ್ಪರ್ಧೆ ಇದ್ದಿದ್ದು ಬಿಜೆಪಿಯ ಸ್ಥಿರತೆಯ ಭರವಸೆ ಮತ್ತು ಕಾಂಗ್ರೆಸ್ನ ಬದಲಾವಣೆಯ ಭರವಸೆಯ ನಡುವೆ. ಶಿಗ್ಗಾಂಬಿಯ ಮತದಾರರು ಸ್ಥಿರತೆ ಮತ್ತು ಮುಂದುವರಿಕೆಯನ್ನೇ ಆಯ್ಕೆ ಮಾಡ್ಕೊಂಡ್ರು. ಸರಿ, ಇಲ್ಲಿಯವರೆಗೂ ನಾವು ರೋಗ ನಿರ್ಣಯ ಮಾಡಿದ್ವಿ. ಈಗ ಚಿಕಿತ್ಸೆ ಏನು ಅಂತ ನೋಡೋಣ. ಅಂದ್ರೆ ಈ ಡೇಟಾವನ್ನಿಟ್ಟುಕೊಂಡು ಆಡಳಿತಕ್ಕಾಗಿ ಒಂದು ಸ್ಪಷ್ಟವಾದ ದೂರದೃಷ್ಟಿಯ ಯೋಜನೆಯನ್ನ ಹೇಗೆ ರೂಪಿಸಬಹುದು ಅಂತ ನೋಡೋಣ. ಇಲ್ಲಿ ನೋಡಿ, ಪ್ರತಿಯೊಂದು ಸಮಸ್ಯೆಗೂ ಒಂದು ಸ್ಪಷ್ಟವಾದ ಪರಿಹಾರವನ್ನ ಹೇಗೆ ಜೋಡಿಸಬಹುದು ಅಂತ. ನಾವು ಗುರುತಿಸಿದ ಪ್ರಮುಖ ಸಮಸ್ಯೆಗಳಿಗೆ ದೊಡ್ಡ ಪ್ರಮಾಣದ ಯೋಜನೆಗಳೇ ಉತ್ತರ. ನೀರಿನ ಕೊರತೆಗೆ 100% ಪೈಪ್ಲೈನ್ ನೀರಾವರಿ ಜಾಲ, ಕಳಪೆ ರಸ್ತೆ ಸಂಪರ್ಕಕ್ಕೆ ಎಲ್ಲಾ ಗ್ರಾಮೀಣ ರಸ್ತೆಗಳನ್ನ ಪೂರ್ಣಗೊಳಿಸೋದು, ಯುವಕರ ವಲಸೆಗೆ ಸ್ಥಳೀಯವಾಗಿ ಒಂದು ಕೃಷಿ ಉದ್ಯಮ ಪಾರ್ಕ್ ಸ್ಥಾಪಿಸೋದು. ಇದು ಕೇವಲ ಮಾತಲ್ಲ, ಇದೊಂದು ಇಂಜಿನಿಯರಿಂಗ್ ಪ್ಲಾನ್. ಹಂತ 1, 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಾವರಿ ಪೈಪ್ಲೈನ್ ನಿರ್ಮಿಸೋದು. ಇದರಿಂದ 20,000 ರೈತರಿಗೆ ಅನುಕೂಲವಾಗುತ್ತೆ. ಹಂತ 2, 60 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಎಲ್ಲಾ ಗ್ರಾಮೀಣ ರಸ್ತೆಗಳನ್ನ ಪೂರ್ಣಗೊಳಿಸೋದು. ಇದರಿಂದ 30,000 ಗ್ರಾಮಸ್ಥರಿಗೆ ಮಾರುಕಟ್ಟೆ ಸಿಗುತ್ತೆ. ಹಂತ 3, 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷಿ ಉದ್ಯಮ ಪಾರ್ಕ್ ಸ್ಥಾಪಿಸೋದು. ಇದರಿಂದ 7,000ಕ್ಕೂ ಹೆಚ್ಚು ಸ್ಥಳೀಯ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಹಾಗಾಗಿ ನಾವು ಕೊನೆಗೆ ಹೇಳೋದಿಷ್ಟೇ, ಚುನಾವಣೆ ಅನ್ನೋದು ಒಂದು ಅಂತ್ಯವಲ್ಲ, ಅದೊಂದು ಆರಂಭ. ಶಿಸ್ತುಬದ್ಧವಾದ, ಡೇಟಾ ಆಧಾರಿತ ಆಡಳಿತದ ಒಂದು ಆರಂಭದ ಬಿಂದು. ಡೇಟಾ ನಮಗೆ ಏನ್ ಹೇಳುತ್ತೆ ಅಂದ್ರೆ, ಶಾಶ್ವತವಾದ ರಾಜಕೀಯ ಬಂಡವಾಳವನ್ನ ವ್ಯಕ್ತಿಗತ ರಾಜಕೀಯದಿಂದ ಗಳಿಸೋಕಾಗಲ್ಲ. ಬದಲಾಗಿ ಜನರ ನಿಜವಾದ ಸಮಸ್ಯೆಗಳನ್ನ ಅಳೆಯಬಹುದಾದ ಇಂಜಿನಿಯರಿಂಗ್ ಪರಿಹಾರಗಳ ಮೂಲಕ ಬಗೆಹರಿಸುವುದರಿಂದ ಮಾತ್ರ ಸಾಧ್ಯ. ಆಡಳಿತವನ್ನ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವವನ್ನು ಇಂಜಿನಿಯರಿಂಗ್ ಆಗಿ ನೋಡಬೇಕು. ಈ ರೀತಿ ಡೇಟಾವನ್ನ ಬಳಸುವಾಗ ಭಾರತದ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಜನರ ಖಾಸಗೀತನ ಮತ್ತು ಅವರ ಒಪ್ಪಿಗೆಯನ್ನ ಗೌರವಿಸೋದು ಬಹಳ ಮುಖ್ಯ. ಡೇಟಾ ದಾರಿ ತೋರಿಸುತ್ತೆ, ಆದ್ರೆ ಆ ದಾರಿಯಲ್ಲಿ ನಡೆಯೋ ಧೈರ್ಯ ಯಾರಿಗಿದೆ? ಇದು ನಾಯಕತ್ವ, ಹೊಣೆಗಾರಿಕೆ ಮತ್ತು ರಾಜಕೀಯ ಅಧಿಕಾರದ ನಿಜವಾದ ಉದ್ದೇಶದ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ. ನೀವೇನಾದ್ರೂ ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ